ಎಸ್ ಪ್ಲೀಸ್ ಎಲ್ಲರೂ ಜಾಯ್ನ್ ಮಾಡಿ ಪ್ಲೀಸ್ ಶರತ್ ದರ್ಶಿಸಿ. ಒಂದು ಚಪ್ಪಾಳೆಯಲ್ಲಿ ಹೇಳಿ ತಂಡಕ್ಕೆ ಶುಭಾಶಯಗಳನ್ನು ಕೊಡಬೇಕು ಅಂತ ವಿನಂತಿಸ್ತಾ ಇದ್ವಿ. ನಿರೀಕ್ಷಿತ ಜನರ ಸಿನಿಮಾದ ಹರ ಹರ ಮಹಾದೇವ ಹಾಡಿನ ರಂಗದ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನು ನೀಡಲಾಗುತ್ತದೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಏನೇ ಹೇಳೋಕ್ಕಿಂತ ಮುಂಚೆ ಒಂದ್ಸರಿ ನಾನು ಓಂ ನಮಃ ಶಿವಾಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ತಾವೆಲ್ಲರೂ ಓಂ ನಮಃ ಶಿವಾಯ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಓಂ ನಮಃ ಶಿವಾಯ. ಥ್ಯಾಂಕ್ ಯು. ಓಂ ನಮಃ ಶಿವಾಯ. ಹರ ಹರ ಮಹಾದೇವ. ಸೊ ಇಲ್ಲಿ ಬಂದಿರುವಂಥ ಪತ್ರಕರ್ತ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಯೂಟ್ಯೂಬ್ ಮಿತ್ರರಿಗೆ, ಸೊ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಸ್ವಾಗತ. ಹಾಗೆ ಹಿರಿಯರಾಗಿರುವಂಥ ನಮ್ಮ ಕುಮಾರ್ ಬಂಗಾರಪ್ಪ ಸರ್ಗೆ, ವೇಣು ಸರ್ಗೆ, ನನ್ನ ಸಹನಟರಾದ ಶರತ್ ಸರ್ಗೆ, ನನ್ನ ನಿರ್ಮಾಪಕರಾದ ರವಿ ಅವರಿಗೆ, ನನ್ನ ನಿರ್ದೇಶಕರಾದ ರಂಜನ್ ಅವರಿಗೆ, ಕಿಟ್ಟಿ, ಧರ್ಮ, ಪ್ರತಿಯೊಬ್ಬರು ಕೋಟೆ ಪ್ರಭಾಕರ್ ಅವರಿಗೆ, ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ಒಂದು ಭಾಳ ತುಂಬ ಇಂಪಾರ್ಟೆಂಟ್ ಮೂಮೆಂಟ್ ನನ್ನ ಲೈಫಲ್ಲಿ ಅಂತ ಹೇಳ್ಬೋದು. ಕ್ರೋನಲಾಜಿಕಲಿ ಬಂದ್ಬಿಡ್ತೀನಿ. ಈ ಸಿನಿಮಾದಲ್ಲಿ ಇವತ್ತು ಆ್ಯಕ್ಚುಲಿ ನನಗೆ ನಿಜ ಹೇಳಬೇಕು ಅಂದರೆ ಈ ಒಂದು ಪ್ರೆಸ್ ಮೀಟ್ ನನಗೆ ಮಾಡೋದಕ್ಕೆ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಯಾಕೆಂದರೆ ನನ್ನ ಅನ್ನದಾತರು, ನಮ್ಮ ನಿರ್ಮಾಪಕರು, ನನ್ನ ಸಿಕ್ ಮಂಜುನಾಥ್ ಅವರು ಸ್ವಲ್ಪ ಹುಷಾರು ತಪ್ಪಿದ್ರು. ಸೊ ಎಲ್ಲೋ ಒಂದು ಕಡೆ ನನಗೆ ಮನಸ್ಸಲ್ಲಿ ಅನ್ನದಾತರ ಜೊತೆಗಿಲ್ಲ ಆಮೇಲೆ ಹೇಗೆ ಇದು ಮಾಡೋದು ಅಂತ ಅನಿಸಾಯಿತು. ಬಟ್ ಅದು ಅವರ ಒಂದು ಇಚ್ಛೆ, ಇಲ್ಲ ಇದು ನಡೀಲೇಬೇಕು, ನಾವೇನು ಅದನ್ನು ಡಿಸೈಡ್ ಮಾಡಿದ್ದೀವಿ, ಪ್ಲ್ಯಾನ್ ಮಾಡಿದ್ದೀವಿ, ಅದು ಮಾಡಲೇಬೇಕು ಅಂತ ಅವ್ರ ಇಚ್ಛೆ ಆಗಿತ್ತು. ಸೊ ಅದಕ್ಕೋಸ್ಕರ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ, ಅಂದರೆ ನಾಳೆ ನನ್ನ ಹುಟ್ಟುಹಬ್ಬ, ಅದರ ಪ್ರಯುಕ್ತ ಇವತ್ತು ನಾವು ಅಂದರೆ ಎಲ್ಲೋ ಒಂದು ಕಡೆ ಆ ಧರ್ಮಸ್ಥಳ ಮಂಜುನಾಥ, ಕಾಶಿ ವಿಶ್ವನಾಥ ನನಗೊಂದು ಆಶೀರ್ವಾದ ಕೊಟ್ಟಿದ್ದಾನೆ ಅಂತ ಅನಿಸ್ತಾ ಇದೆ. ಅದು ಈ ಹರ ಹರ ಮಹಾದೇವ ಸಾಂಗ್ ಮೂಲಕ ಇವತ್ತು ಅದನ್ನು ಲಾಂಚ್ ಮಾಡಿದ್ದೀವಿ. ಸೊ ಬಹಳಷ್ಟು ಜನಕ್ಕೆ ನಾನು ಧನ್ಯವಾದಗಳನ್ನು ಹೇಳಬೇಕು ಈ ಒಂದು ವೇದಿಕೆ ಮೇಲೆ. ಮೊದಲನೇದಾಗಿ ನಾನು ತುಂಬ ಧನ್ಯವಾದಗಳನ್ನು ಹೇಳಬೇಕು ಅಂದ್ಕೊಳ್ಬೋದು ನನ್ನ ನಿರ್ಮಾಪಕರು, ಅಂದರೆ ನನ್ನ ಅನ್ನದಾತರು. ಯಾಕೆಂದರೆ ನಿರ್ಮಾಪಕ ಇಲ್ಲ ಅಂದರೆ ಸಿನಿಮಾನೇ ಇಲ್ಲ. ಸೊ ಹಾಗಾಗಿ ನಮ್ಮ ಮಂಜುನಾಥ್ ಅವರು, ಸಿಲ್ಕ್ ಮಂಜು ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ತಂಡಕ್ಕೆ ಬೆನ್ನೆಲುಬಾಗಿ ನಿಂತಿರೋ ನಮ್ಮ ನಿರ್ಮಾಪಕರು ರವಿ ಅವರಿಗೆ, ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಲೀವಿಂಗ್ ಇನ್ ಅಸ್ ಆ್ಯಂಡ್ ಟ್ರಸ್ಟಿಂಗ್ ಅಸ್ ಫಾರ್ ಮೇಕಿಂಗ್ ದಿಸ್ ಪ್ರಾಜೆಕ್ಟ್. ಏಕೆಂದರೆ ಒಬ್ಬ ನಿರ್ಮಾಪಕ ಇಷ್ಟು ದೊಡ್ಡ ಸಿನಿಮಾ ಮಾಡಬೇಕು ಅಂದರೆ ಇವತ್ತಿನ ಕಾಲದಲ್ಲಿ ಕಷ್ಟ ಇದೆ. ಯಾಕೆಂದರೆ ಮುಂಚೆ ನಾನು ಒಬ್ಬ ನಿರ್ಮಾಪಕನೇ, ನಾನು ಕೆಲವು ಸಿನಿಮಾಗಳನ್ನ ಮಾಡಿದ್ದೀನಿ. ನಾವು ಮೊನ್ನೆ ಈಗ ನಮ್ಮ ಪ್ರಕಾಶನ ಹೇಳ್ತಾ ಇದ್ದೆ, ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂತ. ಹೌದು ಸರ್, ಪ್ರೊಡಕ್ಷನ್ ಮಾಡಿದ್ದೆ ಫಸ್ಟು, ಅಲ್ಲೆಲ್ಲ ನೋಡ್ಬಿಟ್ಟು ಆಮೇಲೆ ಹೀರೋ ಆಗಿದ್ದು ನಾನು ಅಂತ. ಸೊ ಹಾಗಾಗಿ ಇವತ್ತಿನ ಕಾಲದಲ್ಲಿ ಒಂದು ಸಿನಿಮಾನ ನಿರ್ಮಾಣ ಮಾಡಬೇಕು ಅಂದರೆ ಭಾಳ ಕಷ್ಟ ಇದೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಹಿಂದೆ ಮುಂದೆ ನೋಡಿದೆ, ಇಷ್ಟು ದೊಡ್ಡ ಸಿನಿಮಾವನ್ನು ನನಗೋಸ್ಕರ ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟ್ರಸ್ಟ್ ಆ್ಯಂಡ್ ಯುವರ್ ಬಿಲೀಫ್. ಆಮೇಲೆ ಇನ್ನೊಂದು ಬೇಸರದ ಸಂಗತಿ ಏನಂದರೆ, ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಸೋಕಾಡ್ ಗಾಂಧಿನಗರದಲ್ಲಿ ಕೆಲವರು ಹಾಲಿಗೆ ಹುಳಿ ಹಿಂಡಕ್ಕೆ ಅಂತಲೇ ಕೂತಿರ್ತಾರೆ. ಅವರಿಗೆಲ್ಲ ಬೇರೆ ಏನು ಕೆಲಸ ಇಲ್ಲ, ಅಲ್ಲೆಲ್ಲ ಕೂತ್ಕೊಂಡಿರ್ತಾರೆ, ಟೀ ಕಾಫಿ ಕುಡಿತಾರೆ, ಸಿಗರೇಟ್ ಸೇರ್ತಾ ಇರ್ತಾರೆ, ಇಲ್ಲ ಯಾರೋ ಬಿಟ್ಟಿ ಕೊಡಿಸಿದ ಎಣ್ಣೆ ಹೊಡಿತಾರೆ, ಬಿಟ್ಟಿ ಕೊಡಿಸಿ ಊಟ ಮಾಡ್ತಾರೆ. ಅವ್ರಿಗೆ ಏನಂದ್ರೆ ಕೆಲಸ ಬರೀ ತಲೆ ತುಂಬೋದು. ಯಾಕೆ ಮಾಡ್ತೀರಾ ಅವ್ರನ್ನ ಹಾಕೊಂಡು, ಏನು ಬರಲ್ಲ, ಏನಕ್ಕೆ ಸುಮ್ಮನೆ ಇಷ್ಟು ಸಿನಿಮಾ ಮಾಡ್ತೀರಾ ಅಂತ ಭಾಳಷ್ಟು ಜನ ನಮ್ಮ ನಿರ್ಮಾಪಕರು ತಲೆ ಕೆಡಿಸಿದ್ದಾರೆ. ಅವರಿಗೆಲ್ಲ ಈ ಉತ್ತರ ಇವತ್ತು ಕೊಟ್ಟಿದ್ದೀವಿ. ನಾವು ರಿಲೀಸು ಮಾಡಿ ತೋರಿಸ್ತೀವಿ. ಸಿನಿಮಾ ಅನ್ನೋದು ಯಾರ್ಯಾರ ಹಣೆ ಬರದಲ್ಲಿ ಬರೆದಿರುತ್ತೋ ಅವ್ರಿಗೆ ಹೋಗೇ ಹೋಗುತ್ತೆ. ನಿಮ್ಮಂಥವ್ರು ಎಷ್ಟೇ ಹಾಲು ಹುಳಿ ಹಿಂಡಲು ಅದೇನು ಕಿತ್ತೊಳಕ್ಕಾಗಲ್ಲ.
ಯಾಕೆಂದ್ರೆ ಮೇಲ್ಗಡೆ ಒಬ್ಬ ಕೂತಿದ್ದಾನೆ ಭಗವಂತ, ಅವನು ಗೊತ್ತು ಯಾರಿಗೆ ಏನೇನು ಕೊಡಬೇಕು, ಯಾವಾಗ ಕೊಡಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ನಾನು ಇನ್ನೊಬ್ಬರಿಗೆ ಬಹಳ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ನನ್ನ ನಿರ್ದೇಶಕ ರಂಜನ್ ಅವರಿಗೆ. ಯಾಕೆಂದ್ರೆ ರಂಜನ್ ನಾವು ಈ ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗಿಬ್ಬರು ಗೊತ್ತು. ಸೇಮ್ ಇದೇ ಹುಲಿಗಿಂಡ ಅವ್ರಿಗೂ ತುಂಬ ತಲೆ ತುಂಬಿದ್ದಾರೆ. ಯಾಕಿರ್ಬೇಕು ಈ ಹೀರೋನ ಹಾಕೊಂಡ್ ಮಾಡಿ, ಆ ಹೀರೋನ ಹಾಕೊಂಡ್ ಮಾಡಿ ಅಂತ. ಬಟ್ ಹಿ ಸ್ಟಕ್ ಟು ಹಿಸ್ ಡಿಸಿಷನ್ ಟು ಡೂ ದ ಫಿಲ್ಮ್ ವಿತ್ ಮೀ. ಯಾಕೆಂದ್ರೆ ಒಬ್ಬ ನಿರ್ದೇಶನ ಗೊತ್ತು ಯಾರು ಈ ಸಿನಿಮಾ ಮಾಡಿದ್ರೆ ಕರೆಕ್ಟಾಗಿರುತ್ತೆ ಅನ್ನೋದು, ಆ ಕ್ಲಾರಿಟಿ ಅವರಿಗಿತ್ತು. ಸೊ ರಂಜನ್, ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಇನ್ ಮೀ ಆ್ಯಂಡ್ ಗಿವಿಂಗ್ ಮೀ ಟೆರರ್. ಮೂರನೇ ವ್ಯಕ್ತಿ ನನ್ನ ಧರ್ಮ. ಈ ಎಂಟೈರ್ ಸಿನಿಮಾ ಟೆರರ್ ಆಗೋದಕ್ಕೆ ಕಾರಣನೇ ಆ ವರ್ಷ. ಯಾಕೆಂದರೆ ಕೋವಿಡ್ ಟೈಮಲ್ಲಿ ಈ ಥರ ಒಂದು ಕತೆ ಇದೆ, ಕೇಳಿದ್ಯಾ ಅಂತ ಹೇಳಿ ನನಗೆ ಫೋನ್ ಮಾಡಿದ್ದು. ಈ ಥರ ರಂಜನ್ ಅಂತ ಒಬ್ಬ ಡೈರೆಕ್ಟರ್ ಒಂದು ಒಳ್ಳೆ ಕತೆ ಮಾಡಿದ್ದಾರೆ, ಕೇಳು ಅಂತ. ಸೊ ಹಾಗೆ ಇದು ಸ್ಟಾರ್ಟ್ ಆಗಿದ್ದು. ಇವಾಗಲೂ ಅವ್ನಿಗೆ ಹೇಳಿದೆ ಇಲ್ಲಿ ಕೂತಾಗ, ಈ ಸಿನಿಮಾ ಇದಾಗೋದಕ್ಕೆ ಕಾರಣ ನಿಂತ್ಕೊಳ್ಳೋ ಅಂತ. ಸಿ, ವಿ ಆಲ್ವೇಸ್ ಹ್ಯಾವ್ ಟು ಗಿವ್ ಕ್ರೆಡಿಟ್ ಟು ಪೀಪಲ್ ಹು ಡಿಸರ್ವ್ ಇಟ್. ಕೆಲವರು ಮರ್ತು ಬಿಡ್ತಾರೆ ಅದನ್ನು. ಸೊ ನಾನು ಐ ವಾಂಟ್ ಟು ಥ್ಯಾಂಕ್ ಧರ್ಮ. ಯಾಕೆಂದರೆ ನೀನು ಒಬ್ಬ ಇದಕ್ಕೆ, ಈ ಸಿನಿಮಾಗೆ ಬಹಳ ಮುಖ್ಯವಾಗಿ ಒಂದು ಕಾರಣಕರ್ತ. ಸೊ ಹಾಗೆ ನಾನು ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನಮ್ಮ ಡಾಕ್ಟರ್ ಹುಲಿ ನಾಗೇಂದ್ರ ಪ್ರಸಾದ್ ಸರ್. ಫೋನ್ ಬಿಡಿ ಸರ್, ಏನು ಸರ್ ನೀವು ಬರುತ್ತೆ ಫೋನ್ ಗರ್ಲ್ ಫ್ರೆಂಡ್ಗೆಲ್ಲ ಆಮೇಲೆ ಮಾಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ನನ್ನ ಸಿನಿಮಾದ ಕೆರಿಯರ್ನಲ್ಲಿ ಭಾಳಷ್ಟು ಒಳ್ಳೆಯ ಸಿನಿಮಾಗಳಲ್ಲಿ ಸಾಂಗ್ಗಳಲ್ಲಿ ಭಾಳ ಒಳ್ಳೆಯ ಸಾಂಗ್ಗಳು ಬಂದಿದೆ. ಸೊ ಇವತ್ತು ನನ್ನ ಟೆರರ್ ಚಿತ್ರದಲ್ಲಿ ಅತ್ಯದ್ಭುತ ಸಾಂಗ್ಗಳನ್ನ ನೀಡಿದ್ದಾರೆ. ಈಗಾಗಲೇ ರಾವಣ ಸಾಂಗ್ ಪ್ರತಿಯೊಬ್ಬರು ಕೇಳಿ ತುಂಬ ಇಷ್ಟಪಟ್ಟಿದ್ದಾರೆ. ಅದು ತುಂಬ ಪಾಪ್ಯುಲರ್ ಆಗ್ತದೆ, ಟ್ರೆಂಡಿಂಗ್ ಬರ್ತಾ ಇದೆ. ಸೊ ಆ ಸಾಂಗ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಏಕೆಂದರೆ ಆ ಸಾಂಗ್ ಫಸ್ಟ್ ಕೇಳಿದಾಗಲೇ ನಮಗೆಲ್ಲ ಅನಿಸಿದ್ದು ಇದು ಗ್ಯಾರಂಟಿ ಶೂರ್ ಶಾಟ್, ಈ ಸಿನಿಮಾ ಸಾಂಗ್ಗೆ ಗ್ಯಾರಂಟಿ ಹಿಟ್ ಆಗುತ್ತೆ ಅಂತ ಅನಿಸಿತ್ತು. ಸೊ ಅದು ಪ್ರೂವ್ ಆಗಿದೆ. ಸೊ ನನ್ನ ಕೆರಿಯರ್ನಲ್ಲಿ ಅಂಥ ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಹರ ಹರ ಮಹಾದೇವ ಕೊಟ್ಟಿದ್ದೀರಾ. ನೆಕ್ಸ್ಟ್ ಇನ್ನೂ ಬರ್ತೀವಿ ಸಾಂಗ್ಗಳು. ಆ ಸಾಂಗ್ ಬಗ್ಗೆ ನಾವು ಇವಾಗ ಹೇಳೋದಕ್ಕೆ ನನಗೆ ಅನುಮತಿ ಇಲ್ಲ. ನೆಕ್ಸ್ಟ್ ಇನ್ನೊಂದು ಅದ್ಭುತವಾದ ಸಾಂಗ್ ಬರ್ತಾ ಇದೆ. ಬಟ್ ಅದು ಸ್ವಲ್ಪ ಹೆಣ್ಮಕ್ಳಿಗೆ ಜಾಸ್ತಿ ಇಷ್ಟ ಆಗುತ್ತೆ ಆ ಸಾಂಗು. ಅದು ಗ್ಯಾರಂಟಿ ಇನ್ನೂ ದೊಡ್ಡ ಹಿಟ್ ಆಗುವಂಥ ಸಾಂಗು. ಸೊ ಮತ್ತೆ ನನ್ನ ಆತ್ಮೀಯ ಗೆಳೆಯ ಕಿಟ್ಟಪ್ಪ. ಯಾಕೆಂದರೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ಮಾಡಬೇಕು ಅಂತ ಹೇಗೆ ಅವನ್ನ ಕೇಳೋದು. ಯಾಕೆಂದರೆ ಆತನೊಬ್ಬ ಕಮರ್ಷಿಯಲ್ ಸಿನಿಮಾ ಮಾಡುವಂಥ ಹೀರೋ. ಹೇಗೆ ಕೇಳೋದು ಅಂದಾಗ ರಂಜನ್ ಇಲ್ಲ ಸರ್ ಒಂದ್ಸರಿ ಕೇಳೋಣ ಅಂದರು. ಅವನು ಹಿಂದೆ ಮುಂದೆ ನೋಡಿದೆ ಎಸ್ ಅಂದ. ಸೊ ಥ್ಯಾಂಕ್ ಯು ಕಿಟ್ಟಪ್ಪ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಆರ್ ಪ್ರಾಜೆಕ್ಟ್. ಆಮೇಲೆ ನಮ್ಮ ಕೋಟೆ ಪ್ರಭಾಕರ್ ಸರ್. ಕೋಟೆ ಪ್ರಭಾಕರ್ದು ನಂದು ಭಾಳ ಹಳೇ ಗೆಳತನ, ಡೆಡ್ಲಿ ಸೋಮಯಿಂದ. ಸೊ ನಿಮಗೂ ಸರ್ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಪ್ರತಿಯೊಬ್ಬರು ನಮ್ಮ ಶರತ್ ಲೋಹಿತಾಶ್ವರ್ ಸರ್, ನಾವು ಅಷ್ಟೇ ಭಾಳ ತುಂಬ ಆತ್ಮೀಯರು. ಸೊ ಈ ಸಿನಿಮಾದಲ್ಲಿ ಅವ್ರು ಮಾಡಿರುವಂಥ ಒಂದು ಕ್ಯಾರೆಕ್ಟ್ರು ಎಷ್ಟು ಚೆನ್ನಾಗಿದೆ ಅಂದರೆ ಯಾರು ಏನು ಗೆಸ್ ಮಾಡೋಕ್ಕಾಗಲ್ಲ ಆ ಕ್ಯಾರೆಕ್ಟರ್ ಬಗ್ಗೆ. ಕೊನೆವರೆಗೂ ಆ ಕ್ಯಾರೆಕ್ಟರ್ ಬಗ್ಗೆ ಏನು ಗೆಸ್ ಮಾಡೋಕ್ಕಾಗಲ್ಲ ಅಂತ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಟೆರರ್. ಹಾಗೆ ಈ ನಮ್ಮ ಒಂದು ಸಂದರ್ಭದಲ್ಲಿ ನಮ್ಮ ಡೈನಮಿಕ್ ಸ್ಟಾರ್ ದೇವರಾಜ್ ಸರ್ ಅವ್ರಿಗೂ ಸ್ವಲ್ಪ ಹುಷಾರು ತಪ್ಪಿತ್ತು, ಅದಕ್ಕೋಸ್ಕರ ಅವರು ಬರಲಿಕ್ಕಾಗಲಿಲ್ಲ. ಸೊ ಈ ಸಂದರ್ಭದಲ್ಲಿ ನನಗೆ ಅವ್ರಿಗೂ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸುಪ್ರೀಂ ಸ್ಟಾರ್ ಶಶಿಕುಮಾರ್ ಸರ್, ಅವರು ಯಾವುದೋ ಕೆಲಸದ ಮೇಲೆ ಊರಲ್ಲಿರಲಿಲ್ಲ, ಹಾಗಾಗಿ ಅವರು ಬರಲಿಕ್ಕಾಗಿಲ್ಲ. ಹಾಗೆ ನಮ್ಮ ಮಿತ್ರ ಶೋಭರಾಜ್ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ, ಬಟ್ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಹೀಗೆ ಪ್ರತಿಯೊಬ್ಬರು ಈ ಒಂದು ಸಿನಿಮಾದಲ್ಲಿ ಇವತ್ತು ಟೆರರ್ ಸಿನಿಮಾವನ್ನು ಇವತ್ತು ನಾನು ತೆರೆ ಮೇಲೆ ನೋಡೋದಕ್ಕೆ ತುಂಬ ಒಂಥರ ಭಾವುಕನಾಗ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತಾರಲ್ಲ, ಐ ವುಡ್ ಲೈಕ್ ಟು ಥ್ಯಾಂಕ್ ವೇಲು ಅಣ್ಣ. ಏಕೆಂದರೆ ನಮ್ಮ ವೇಲು ಅಣ್ಣಂದು ನಮ್ಮ ಸಂಬಂಧ ಭಾಳ ಹಳೆಯದು. ಮನೋಹರ್ ಸರ್ ಮತ್ತು ವೇಲು ಸರ್. ಲಹರಿ ಅಂದರೆ ಒಂದು ಬಹಳ ದೊಡ್ಡ ಒಂದು ಸಂಸ್ಥೆ. ಆ ಸಂಸ್ಥೆಯಲ್ಲಿ ಎಷ್ಟು ಸಿನಿಮಾಗಳು ಬಂದಿದೆ ಅಂದರೆ ಲೆಕ್ಕವಿಲ್ಲದಷ್ಟು. ಇವತ್ತು ನನ್ನ ಸಿನಿಮಾ ಲಹರಿ ಸಂಸ್ಥೆಯಲ್ಲಿ ಬಂದಿದೆ ಅಂದ ತಕ್ಷಣ ನನಗದೊಂದು ಹೆಮ್ಮೆಯ ಫೀಲಿಂಗ್ ಅನಿಸ್ತಾ ಇದೆ. ಆಮೇಲೆ ಸರ್, ಇವತ್ತು ನಮ್ಮ ಒಂದು ಚಿತ್ರದ ಹಾಡುಗಳೇನಿದೆ ಅದು ಲಹರಿ ಸಂಸ್ಥೆಯಲ್ಲಿ MRT ಮ್ಯೂಸಿಕಲ್ಲಿ ಬಂದಿರೋದು ನನ್ನ ಒಂದು ಭಾಗ್ಯ ಅಂತಲೇ ಅನ್ಕೋತೀನಿ. ಆಮೇಲೆ ನಿಮ್ಮ ಸಪೋರ್ಟ್ ನಮ್ಮ ಟೀಮ್ ಇದ್ದದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್.
ಆಮೇಲೆ ಇವತ್ತು ರಿಯಲಿ ಆನರ್ಡ್ ನೀವು ಬಂದು ನಮ್ಮ ಜೊತೆ ಕೂತ್ಕೊಂಡಿದ್ದೀರಾ. ನಮ್ಮ ಸಮ್ಮುಖದಲ್ಲಿ ನೀವು ಬಂದು ನಮಗೆ ಆಶೀರ್ವಾದ ಮಾಡೋದು ಮನೋಹರ್ ಸರ್ ಆಶೀರ್ವಾದ ಹೇಳಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಪ್ರತಿಯೊಬ್ಬರಿಗೂ, ಹಾಗೆ ನನ್ನ ಟೀಮ್, ನನ್ನ ಪ್ರತಿಯೊಬ್ಬರು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ನಾನು ಹೇಳಲೇಬೇಕು. ಹರ್ಷ ನಾನು ಫಸ್ಟ್ ಮೀಟ್ ಮಾಡಿದಾಗ ರಂಜನ್ ಹೇಳಿದಾಗ ಹರ್ಷವರ್ಧನ್ ಅಂದರು, ಹೌದಾ ಇಷ್ಟು ದೊಡ್ಡ ಸಿನಿಮಾ ಅನ್ಕೊಂಡಿದ್ದೀರಾ, ಹರ್ಷ ಹೇಗೆ ಮಾಡ್ತಾರೆ, ಹೇಗೆ ರಂಜನ್, ನಾನು ಸ್ವಲ್ಪ ಐ ಬಿ ಆನೆಸ್ಟ್ ಹರ್ಷ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ನೋನ್ ನೇಮ್ ಇದ್ರೆ ಬೆಟ್ರು ಅನಿಸ್ತು. ಇಲ್ಲ ಸರ್ ಐ ಬಿಲೀವ್ ಇನ್ ಹರ್ಷ ಅಂದರು. ಟುಡೇ ಯು ಪ್ರೂವ್ಡ್ ಇಟ್ ಹರ್ಷ. ನೀವು ಕನ್ನಡ ಇಂಡಸ್ಟ್ರಿನಲ್ಲಿ ಇವತ್ತು ಈ ಸಾಂಗ್ ರಿಲೀಸ್ ಆದಮೇಲೆ ನೀವು ಒನ್ ಆಫ್ ದ ಟಾಪ್ ನೇಮ್ಸ್. ನೀವು ಇನ್ನೂ ತುಂಬ ಬೆಳಿತೀರಾ, ಅದು ನನಗೆ ಗೊತ್ತು. ಯಾಕೆಂದರೆ ಆ ಸಾಂಗ್ ಸೌಂಡಿಂಗ್ ಕೇಳಿ ಭಾಳಷ್ಟು ಜನ ನನಗೆ ಮತ್ತು ರಂಜನ್ ಅವರಿಗೆ ಬೇರೆ ಫಿಲ್ಮ್ ಇಂಡಸ್ಟ್ರಿಗಳಿಂದ ಫೋನ್ ಮಾಡಿಬಿಟ್ಟು ಯಾರು ಮ್ಯೂಸಿಕ್ ಡೈರೆಕ್ಟರ್ ಅಂತ ಕೇಳಿದ್ದಾರೆ. ಸೊ ಟುಡೇ ಯೋರ್ ನೇಮ್ ಈಸ್ ಅ ಬ್ರ್ಯಾಂಡ್. ಸೊ ಆಲ್ ದಿ ಬೆಸ್ಟ್ ನಿಮಗೂ. ಹಾಗೆ ನಮ್ಮ ಟೀಮ್ಗೆ, ನನ್ನ ಡೈರೆಕ್ಷನ್ ಟೀಮ್ಗೆ, ಪ್ರತಿಯೊಬ್ಬರಿಗೆ, ನಮ್ಮ ರಜನಿ ದೇವ್ ಆಗಿರ್ಬೋದು, ಚಿಂಟು ಆಗಿರ್ಬೋದು, ಯಕ್ಷಿತ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಅವರೆಲ್ಲ ಏನು ಹೇಳಿದ್ರಿ ಸರ್, ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಯಾಕೆಂದರೆ ಡೈರೆಕ್ಷನ್ ಅನ್ನೋದು ಎಷ್ಟು ಕಷ್ಟ ಅಂತ ನಮ್ಮ ಚಿಂಟು ಅವರಿಗೂ ಫಸ್ಟ್ ಪಿಕ್ಚರ್ ಅವ್ರಿಗೆ ಗೊತ್ತಾಗಿರುತ್ತೆ ಡೈರೆಕ್ಷನ್ ಅನ್ನೋದು ಎಷ್ಟು ಕಷ್ಟ ಅಂದ್ಬಿಟ್ಟು. ಸೊ ಹಾಗೆ ನನ್ನ ಡೈರೆಕ್ಷನ್ ಟೀಮ್ಗೆ, ನನ್ನ ಮ್ಯಾನೇಜರ್ಸ್ಗೆ, ಶ್ರೀ ಆಗಿರ್ಬೋದು, ದೇವ್ ಆಗಿರ್ಬೋದು, ಪ್ರತಿಯೊಬ್ಬರು, ಹರ್ಷ ಆಗಿರ್ಬೋದು, ಆಮೇಲೆ ನಮ್ಮ ಸುಧಣ್ಣ, ನಮಗೆ ಮತ್ತು ನಮ್ಮ ದತ್ತಣ್ಣ, ನಮ್ಮ ಇಡೀ ಚಿತ್ರತಂತ್ರದ ನಿರ್ವಹಣೆ ನೋಡ್ಕೊಂಡವ್ರಿಗೆ, ಹಿರಿಯರು, ಸರ್ ನಿಮ್ಮ ಆಶೀರ್ವಾದ, ನಾಳೆ ನಾನು ಹುಟ್ಟುತ್ತಲ್ಲ, ನನ್ನ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ದತ್ತಣ್ಣ ಎಸ್ಪೆಷಲಿ ಸರ್, ಯಾವಾಗಲೂ ನೀವು ನನ್ನ ಕೈ ಮುಗಿತಾರೆ, ಇವತ್ತು ನಾನು ನಿಮ್ಮ ಕೈ ಮುಗಿತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಹಾಗೆ ಯಾರು ಉಳಿದಿನ ಅನ್ಸುತ್ತೆ, ಮತ್ತು ನಮ್ಮ ಕಾರ್ ಚಾಲಕ ಸೂರಿ, ಅವ್ರಿಗೂ ಥ್ಯಾಂಕ್ ಯು. ನಾವು ಆನಂದ ನನಗೆ ಪ್ರತಿಯೊಬ್ಬರಿಗೂ, ನಮ್ಮ ಮಂಜಣ್ಣನ ಒಂದು ಟೀಮ್ ಏನಿದೆ, ಪ್ರಕಾಶನ ಆಗಿರ್ಬೋದು, ಅಥವಾ ನಮ್ಮ ರಂಗಣ್ಣ ಆಗಿರ್ಬೋದು, ಆಮೇಲೆ ಪಾಂಡವಣ್ಣ ಆಗಿರ್ಬೋದು, ಪ್ರತಿಯೊಬ್ಬರು ಯಾರ್ಯಾರು ನಮಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ರು, ಅವರೆಲ್ಲರಿಗೂ ಈ ವೇದಿಕೆ ಮೇಲೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಕನ್ನಡ ಕಲಾಭಿಮಾನಿಗಳಿಗೆ ನಾನು ಇವತ್ತು ಚಿರಋಣಿ ಅಂತ ಹೇಳ್ತೀನಿ. ಯಾಕೆಂದರೆ ಇವತ್ತು ನನಗೆ ನಿಂತ್ಕೊಳ್ಳೋದಕ್ಕೆ ಅರ್ಹತೆ ಕೊಟ್ಟಿರೋದು ಅವರು. ಸೊ ನನ್ನ ಕಲಾಭಿಮಾನಿಗಳಿಗೆ, ಕರ್ನಾಟಕದ ಪ್ರತಿಯೊಬ್ಬ ಅಭಿಮಾನಿಗೆ, ತಂದೆ ತಾಯಿ ಸಮಾನ ಪ್ರತಿಯೊಬ್ಬರಿಗೂ ನನ್ನ ಒಂದು ಧನ್ಯವಾದಗಳು. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ ಸದಾ ನನ್ನ ಮೇಲೆ ಮತ್ತು ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನಿಮ್ಮ ಆಶೀರ್ವಾದ ನನ್ನ ಚಿತ್ರದ ಮೇಲೆ, ನನ್ನ ಚಿತ್ರತಂಡದ ಮೇಲೆ ಇರಲಿ. ಹಾಗೆ ಇವತ್ತು ನನ್ನ ಹುಟ್ಟುಹಬ್ಬದ ದಿನ, ತಾವೆಲ್ಲರಿಗೂ ನನ್ನ ಒಂದು ನಮಸ್ಕಾರಗಳನ್ನ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು. ಹರ ಹರ ಮಹಾದೇವ. ಅನುಮತಿ ಇಲ್ಲ, ಒಂದು ಚಿಕ್ಕದಾಗಿ ಹೇಳ್ತೀನಿ. ರಾಮನೋ ರಾವಣನೋ ಪಿಕ್ಚರ್ ನೋಡಿದಾಗ ನೀವು ಡಿಸೈಡ್ ಮಾಡಿ. ಯಾಕಂದರೆ ಇವತ್ತು ನಾವು ರಾವಣ ಅಂತ ಒಂದು ಸಾಂಗ್ ಬಿಟ್ಟಿದ್ದೀವಿ, ಶಿವನ ಮೇಲೆ ಒಂದು ಸಾಂಗ್ ಬಿಟ್ಟಿದ್ದೀವಿ. ಸೊ ಚಿತ್ರದಲ್ಲಿ ನನ್ನ ಪಾತ್ರ ನೋಡಿದಾಗ ನಿಮಗೆ ಅವನು ರಾಮ ಅನಿಸ್ತಾನೋ ರಾವಣ ಅನಿಸ್ತಾನೋ ಅದನ್ನು ಜನ ಡಿಸೈಡ್ ಮಾಡಲಿ ಸಿನಿಮಾ ನೋಡ್ತಾರೆ. ಅದು ನನ್ನ ಕ್ಯಾರೆಕ್ಟರ್ ಸರ್. ಕೇಳಿಸ್ತಾರೆ ಸರ್ ಇನ್ನೊಂದ್ಸರಿ. ಹಾಂ ಸರ್, ಅದು ಅದೇ ಹೇಳ್ತೀನಲ್ಲ, ದಟ್ ಇಸ್ ಕಂಪ್ಲೀಟ್ ಕ್ರೆಡಿಟ್ ಶುಡ್ ಗೋ ಟು ಮೈ ಡೈರೆಕ್ಟರ್. ಯಾಕೆಂದ್ರೆ ಆಯಾ ಪಾತ್ರಗಳಿಗೆ ಅವರವರೇ ಇರಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾವು ಎಲ್ಲೂ ಕಾಂಪ್ರಮೈಸ್ ಆಗದೆ ಆಯಾ ಪಾತ್ರಗಳಿಗೆ ಅಂತವನ್ನೇ ಕಾಸ್ಟ್ ಮಾಡ್ಬೋದು. ಆದಿತ್ಯ ಸರ್, ಕನ್ನಡ ಸಿನಿಮಾ ಹುಟ್ಟುಹಬ್ಬದ ಈ ಶುಭಗಳಿಗೆ ನಾವು ಮತ್ತಷ್ಟು ಹೆಚ್ಚು ಮಾಡಿ ಅನ್ನೋದು ನಮ್ಮ ಆಸೆ ಸರ್. ಅಂಡ್ ನೀವು ನಾಯಕ ನಟನಾಗಿರೋದು ನಮ್ಮೆಲ್ಲರಿಗೂ ಕೂಡ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಹರಿವೇಲು ಸರ್, ಥ್ಯಾಂಕ್ ಯು ಸೋ ಮಚ್.